ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಮ್ಮ ರೈಡಿಂಗ್ ರನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ನಮ್ಮ ಚಾನಲ್ ಯಾವ ತರ ವಿಡಿಯೋ ಬರುತ್ತೆ ಅಂತಂದ್ರೆ ಟ್ರಾವೆಲಿಂಗ್ ರಿಲೇಟೆಡ್, ಪ್ರಾಂಕ್ ರಿಲೇಟೆಡ್, ಕಾಮಿಡಿ ವಿಡಿಯೋಸ್, ವ್ಲಾಗ್ಸ್, ಬೈಕ್ ರಿಲೇಟೆಡ್, ಇದು ನೋಡಿ ಲೇಲ್ಯಾಂಡ್ ಅಲ್ಲ ಜಾಕಿ ರಿಲೇಟೆಡ್, ಈ ತರ ತುಂಬಾ ವಿಷಯಗಳು ಬರ್ತಾ ಇರ್ತವೆ. ಸೊ ಈ ತರ ನಾವು ಮುಖ್ಯವಾಗಿ ಓಪನ್ ಮಾಡಿರೋದು ಟ್ರಾವೆಲ್ ರಿಲೇಟೆಡ್, ಟ್ರಾವೆಲ್ ನ ಎಕ್ಸ್ಪ್ಲೋರ್ ಅಂಡ್ ಟ್ರಾವೆಲ್ ಮಾಡೋ ವಿಷಯ ಅದೇ ನಮ್ದು. ಸೊ ಇವತ್ತು ನಾವ್ ಎಲ್ಲಿಗೆ ಹೋಯ್ತಿದೀವಿ ಅಂತಂದ್ರೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಯ್ತಿದೀವಿ. ಯಾರ್ಯಾರು ಅಂತಂದ್ರೆ ನಾನು, ನಮ್ಮ ಕಾರ್ತಿಕ್ ಅವರು. ಸೊ ಇವಾಗ ಯಾಕೆ ಅಲ್ಲಿ ಹೋಯ್ತಿದೀವಿ ಅಂತಂದ್ರೆ ನಾಳೆ ಸ್ವಲ್ಪ ಬೇರೆ ಪ್ಲಾನ್ ಇಟ್ಟಿದ್ದಾರೆ ನನ್ನ. ಅಶೋಕ್ ಲೇಲ್ಯಾಂಡ್ ಅಂತ ಇನ್ನೊಂದು ಗಾಡಿ ಇದೆ, ಇದು ಜಾಕಿ. ಈ ಜಾಕಿನ ಅಲ್ಲಿ ಬಿಟ್ಬಿಟ್ಟು ಆ ಗಾಡಿ ತಗೋ ಬರ್ತಿದೀವಿ. ಇದು ಇನ್ನೂ ನಾವು ಹಿಂದೆ ಹಾಕ್ಸಿಲ್ಲ ಏನು. ಸೊ ಅದಕ್ಕೆ ಇವಾಗ ಆ ಬಾಡಿಗೆ ಹಾಕಿರುವಂತದ್ದು ಆ ಗಾಡಿ ತಗೊಂಡ್ರೆ ರೆಂಟ್ ಕೊಡುತ್ತೆ ಗಾಡಿ, ಆದ ಕಾರಣದಿಂದ ನಾವು ಹೋಗ್ತಾ ಇದೀವಿ. ಸೊ ಯಾರು ಹೋಗ್ತಿರುವಾಗ ಸಮಯ 7:45 ಇದೆ. ಹೋಗಿ ಒಂದು 8:30 9 ಗಂಟೆ ಆಗುತ್ತಾ? 10 ಗಂಟೆ ಬೇಗನೆ ಬಂದ್ಬಿಡ್ತಿದೀವಿ ಅಂತ ಇನ್ನೂ ಆಶ್ಚರ್ಯವಾದಂತ ವಿಷಯ. ಸೊ ಈ ಟ್ರಾಫಿಕ್ ನಲ್ಲಿ ನಾವು ಬೇಗ ಬರೋದು ನನ್ಗೆ ಯಾಕೋ ಅನುಮಾನದ ವಿಷಯನೇ. ಆದ್ರೂ ನೋಡೋಣ ಎಷ್ಟೊತ್ತಾಗುತ್ತೋ. ಅಲ್ಲಿ ನೋಡಿ ಫುಲ್ಲು ಟ್ರಾಫಿಕ್. ಬೆಂಗಳೂರಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯವಾದಂತ ವಿಷಯ. ಇನ್ನು ಮುಂದೆ ಹೋಗ್ಬೇಕಾದ್ರೆ ಸಖತ್ತಿರುತ್ತೆ ನೋಡಿ ಈ ಸಿಲ್ಕ್ ಬೋರ್ಡ್ ಅಲ್ಲಿ ಕಾಣ್ತಿದ್ಯಾ ನಿಮ್ಗೆ? ಅದೇ ಅಯ್ಯೋ 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 ಫುಲ್ಲು ಗೊತ್ತಾಯ್ತಿದೆ ಅನ್ಸುತ್ತೆ. ಆ ರೇಂಜಿಗೆ ಟ್ರಾಫಿಕ್ ಐತಿ ಇಲ್ಲಿ. ಅದಕ್ಕೆ ನಾವ್ ಇವಾಗ ಏನ್ ಮಾಡ್ತಿದೀವಿ ಅಂತಂದ್ರೆ ಫ್ಲೇವರ್ ಮೇಲಿಂದ ಹೋಗ್ತಾ ಇದೀವಿ. ಈ ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟೇ ಸಾಕಾಗ್ಬಿಡತ್ತೆ. ಇವಾಗ ಹೋಗ್ತಿರೋದು ನಾವು ಎಲೆಕ್ಟ್ರಾನಿಕ್ ಫ್ಲೇವರ್ ಮೇಲೆ ಹೋಗ್ತಾ ಇದೀವಿ. ಈ ಗಾಡಿದು ಇದು ನೋಡಿ, ಡಿಸ್ಪ್ಲೇ ನೋಡಿ, ಸ್ಪೀಡೋಮೀಟರ್, ಇದು LED. ಸೊ ಈ ಗಾಡಿಗೂ ಆ ಗಾಡಿಗೂ ಕಂಪ್ಯಾರಿಸನ್ ಸ್ವಲ್ಪ ಹೇಳ್ತಾರಂತೆ, ನನಗ ಐಡಿಯಾ ಇಲ್ಲ. ಈ ಗಾಡಿ ಯಾವ್ದು BS, ಇದು BS6, ಅದು BS3 ತಾನೆ? BS3 ಅಂತೆ. ಸೊ ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಏನಿದೆ ಅಂತ ನೋಡೋಣ. ಅದಲ್ದಿರ ನಮ್ಮ RS ಗಾಡಿ ಬೇರೆ ತುಂಬಾ ವರ್ಸ್ಟ್ ಅಂದ್ರೆ ವರ್ಸ್ಟ್ ಮಾಡಿದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ. ನಾನಿನ್ನೂ ಡೈರೆಕ್ಟ್ ಆಗಿ ನೋಡಿಲ್ಲ. ಸೊ ನೋಡ್ಬಿಟ್ಟು ಬೇಕಾದ್ರೆ ನಿಮ್ಗೆ ಅದ್ರ ಬಗ್ಗೆ ಹೇಳ್ತೀನಿ. ನಾವ್ ಎತ್ಕೊಂಡು ಹೋಗೋ ಲೈಲ್ಯಾಂಡ್ ಅದು ಸಖತ್ತಾಗಿರುತ್ತೆ. ಅದು ಏನ್ ಪ್ರಾಬ್ಲಮ್ ಆಗಿದ್ರು ನಾವೇ ರೆಡಿ ಮಾಡ್ಕೋಬಹುದು. ಈ ಗಾಡಿ ಏನಾದ್ರು ಪ್ರಾಬ್ಲಮ್ ಆಯ್ತಂದ್ರೆ ನಾವು ಶೋರೂಮ್ಗೆ ಎತ್ಕೊಂಡು ಹೋಗ್ಬೇಕು. ಮತ್ತೆ ಪಿಕಪ್ ಅದೆಲ್ಲ ಮಸ್ತಾಗಿರುತ್ತೆ ಆ ಗಾಡಿ. ಸೆಕೆಂಡ್ಸ್ ಫಸ್ಟ್ ಅದು ಸೆಕೆಂಡ್ ಗಾಡಿ ಅಂತ ಅಂತಾನೆ ಅವ್ರು ಸೆಕೆಂಡ್ ತಗೋಬಿಟ್ರು. ಅವ್ರಿಗೆ ಸೆನ್ಸಾರ್ ಬೇಡ ಅಂತ. ನಮ್ಗೆ ಆ ತರ ಗಾಡಿ ಸಿಗ್ಲಿಲ್ಲ, ಅದಕ್ಕೆ ನಾವು ಸೆನ್ಸಾರ್ ತಗೋಬಿಟ್ವಿ. ಬಟ್ ನನಗೂ ಹೇಳ್ತೀರಾ ಅವ್ರು ಸೆಕೆಂಡ್ಸ್ ಅಲ್ಲಿ ಸೇಲ್ ಮಾಡ್ಬೇಕಂದ್ರೆ ಬಹಳ ಚೆನ್ನಾಗಿ ಓಡಿಸಿರ್ತಾರಂತೆ ನನ್ನ ಅರ್ಥ. ಸೊ ಅದರಿಂದಾನೇ ನಾವು ತಗೊಂಡೋಗಿಲ್ಲ. ಗಾಡಿ ನೋಡಿ ಹೆಂಗ್ ಮಾಡಿಟ್ಟು. ಗೌರ್ಮೆಂಟ್ ಬಸ್ಸು ಅಯ್ಯೋ 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 ಅಯ್ಯೋ. ಇವಾಗ ನೋಡಿ ಹೋಗ್ಬೇಕಾದ್ರೆ ಈ ಸ್ಪೀಕರ್ ಅಲ್ಲಿ ಹಾಡ್ ಕೇಳ್ಕೊಂಡು ಹೋಗೋದು. ಲೈಟಿಂಗ್ ಸಾಕ್ ಮಾಡ್ತೀನಿ ಈ ಸ್ಪೀಕರ್ ಅಲ್ಲಿ. ಬರ್ಬೇಕಾದ್ರೆ ಇನ್ನೂ ಭರ್ಜರಿ ಆಗಿರುವಂತ ಸ್ಪೀಕರ್ ಬಾಕ್ಸ್ ಇದೆ ಅಂತೆ, ನೋಡೋಣ. ಬಟ್ ನಾನಂತೂ ಆ ಗಾಡಿನಲ್ಲಿ ಹೋಗಿಲ್ಲ, ಅದಕ್ಕೆ ನಾನು ಇಷ್ಟು ಬಿಲ್ಡಪ್ ಎಲ್ಲ ಕೊಡೋದಿಕ್ ಹೋಗಲ್ಲ. ಹೋಗಿದ್ದೀನಿ ಅಂತೆ, ಅದೇ ಕಾರ್ಡ್ ಕೇಳಿಲ್ಲ. ಬಟ್ ಒಂದೇ ಸಲ ಅಲ್ಲ ಬಂದಿರೋದು ನಾನು. ಇದೇ ನೋಡಿ ಸ್ಪೀಡೋಮೀಟರ್. ಸೊ ಇದಕ್ಕೂ ಮತ್ತೆ ಅದಕ್ಕೂ ಏನ್ ಡಿಫ್ರೆನ್ಸ್ ಇದೆ ಅಂತ ನಾನು ಆಮೇಲೆ ಹೇಳ್ತೀನಿ. ಇವಾಗ ಬನ್ನಿ ಫುಲ್ ವೈಬ್ ಜೊತೆಗೆ ನಾವು ಹೋಗೋಣ. ಇವಾಗ ನಾವು ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಇದ್ದೀವಿ ನೋಡಿ. ಸರ್ ಏನೇನೋ ತೋರಿಸ್ತೀನಿ ಅಂದ್ರೆ ಏನ್ ತೋರಿಸ್ತಾನೆ ಇಲ್ಲ. ಇದೊಂದು 2 ಕೇಸ್ ಕ್ಯಾಮ್ರಾ ಅಂತೆ. ಇದು ಫುಲ್ಲು ಸೇಮ್ ನೋಡೋದಕ್ಕೆ ಫಾರಿನ್ ಕಂಟ್ರಿ ತರ ಇರುತ್ತೆ ಅಂತ ಹೇಳ್ದ. ಬಟ್ ಬೆಳಕಲ್ಲಿ ಬಂದಿದ್ರೆ ಗೊತ್ತಾಗಿರೋದೇನೋ. ಬಟ್ ಒಂದಿನ ಬರ್ತೀನಿ. ಬಟ್ ಇದೇನು ವರ್ಕ್ ಆಗಲ್ಲ ಅಂತ ಅವನಿಗೆ. ಮೇ ಬಿ ಇವಾಗ ರೆಡಿ ಮಾಡಿರ್ತಾರೆ, ಪ್ರಿಪೇರ್ ಮಾಡಿರೋ ನೋಡಿದ್ರೆ ಚೆನ್ನಾಗೇ ಐತೆ. ರೋಡೆಲ್ಲ ಮಾರ್ನಿಂಗಲ್ಲಿ ಬಂದರೆ ಇನ್ನೂ ಚೆನ್ನಾಗಿರೋದು ಅಂತ ನನ್ನ ಅನಿಸಿಕೆ. ನೋಡೋಣ ಇರಿ. ಟೋಲ್ ಗೇಟಲ್ಲಿ ಫಾಸ್ಟಾಗಿ ವರ್ಕ್ ಆಗ್ತಿರ್ಲಿಲ್ಲ, ಬೇರೆ ಕಡೆಯಿಂದ ಬಂದು ಬರೋ ಅಷ್ಟು ಲೇಟೇ ಆಗೋಯ್ತು. ಸೊ ಇವಾಗ ಅಲ್ಲಿಗೆ ಹೋಗಿ ಗಾಡಿ ತೊಗೊಂಡು ಮತ್ತೆ ರಿಟರ್ನ್ ಬರ್ಬೇಕು ನಾವೀಗ. ಇಲ್ಲಿಂದ ಎಷ್ಟು ದೂರ ಐತೆ? ಸಿಗ್ನಲ್ ಇಲ್ಲ ತಾನೇ ಇಲ್ಲಿ, ಮತ್ತೆ ಯಾಕೆ ಹೋಯ್ತಿಲ್ಲ ಅಪ್ಪ ಪೊಲೀಸ್ ಅವನು. ನೋಡಿರಲ್ಲ ಫುಲ್ ಟ್ರಾಫಿಕ್, ಹೇಳೋಕ್ಕೆ ಆಗೋದಿಲ್ಲ ಬೆಂಗಳೂರಲ್ಲಿ. ಅಲ್ಲಿ ನೋಡಿದ್ರ ರೈಟ್ ಅಂತ ತಗೋಬಾರ್ದು ಅಂತ ಹಾಕಿರ್ತಾರೆ. ಇಲ್ಲಿ ಈ ಕಡೆಯಿಂದ ಬರೋರು ಏನು ಮಾಡೋಕ್ಕಾಗಲ್ಲ. ಈ ಥರ ಇರಬೇಕಾದ್ರೆ ನಮ್ಮ ಸೇಫ್ಟಿಗೋಸ್ಕರ, ನಮ್ಮ ರೂಲ್ಸ್ಗೋಸ್ಕರ ಮಾಡಿರ್ತಾರೆ. ಇದೇನು ಈ ರೇಂಜ್ಗೆ ಐತೆ ಬಸ್ ಸ್ಟಾಪ್ ಅದು. ಅಯ್ಯೋ ಅಯ್ಯೋ ಅಯ್ಯೋ. ಬಸ್ ಸ್ಟಾಪಲ್ಲಿ ವೆಂಡಿಂಗ್ ಮಿಷಿನ್. ನಮ್ಮ ಮೆಟ್ರೋನಲ್ಲಿ ನೋಡಿದ್ದೆ ಫಸ್ಟ್ ಟೈಮ್ ಬಸ್ ಸ್ಟಾಪಲ್ಲಿ. ನಮ್ಮ ಏರಿಯಾದಲ್ಲೆಲ್ಲ ಈ ಥರ ಇಲ್ವೇ ಇಲ್ವಲ್ಲ? ಅರೆ ವಾ. ಹಾಗಾದ್ರೆ ಇರ್ರಿ, ಎಷ್ಟು ಲಾಗ್ನಲ್ಲಿ ಬರಬೇಕು ಇಲ್ಲಿಗೆ. ವೆಂಡಿಂಗ್ ಮಿಷಿನ್ನಲ್ಲಿ ಏನಾದ್ರು ತೊಗೊಂಡು ಕುಡಿಬೇಕು. ನೋಡಿದ್ರಾ IT ಕಂಪ್ನಿ, ಸಾಫ್ಟ್ವೇರ್ ಕಂಪ್ನೀಸ್ ಇರೋದಕ್ಕೆ ಈ ಥರ ರೋಡ್ಗಳಂತೆ. ನಾವೆಲ್ಲ ನಾರ್ಮಲ್ಲಾಗಿ ಕೆಲಸ ಮಾಡೋರಿಗೆ ನಮಗೆಲ್ಲ ಇಲ್ಲ. ಏನು ಮಾಡೋದು, ನಾವು ಏನು ಹೇಳೋಕ್ಕಾಗಲ್ಲ. ನಾವು ಎಷ್ಟು ದುಡ್ಡು ಕೊಡ್ತೀವೋ ಗೌರ್ಮೆಂಟಿಗೆ ಅಷ್ಟೇ ನಮಗೆ ಮಾಡ್ತಾರೆ. ನಾವು ಸರಿಯಾಗಿ ಕೊಟ್ಟಿಲ್ಲ ಅಂತಂದರೆ ನಮಗೂ ಮಾಡೋದಿಲ್ಲ.
ಎಲೆಕ್ಟ್ರಾನಿಸಿಟಿನಲ್ಲಿ ಯಾರ್ಯಾರು ಇದ್ದೀರಾ, ಈ ಕೇಸ್ ಕ್ಯಾಮ್ರಾ ನೋಡಿ ಯಾವತ್ತಾದ್ರೂ ಎದುರ್ಕೊಂಡಿದ್ದೀರಾ ಅಥವಾ ಏನಾದರೂ ನಿಮ್ಗೇನಾದರೂ ಅನ್ಕಂಫರ್ಟಬಲ್ ಫೀಲ್ ಆಗಿದೆಯಾ ಅನ್ನೋದು ತಿಳಿಸಿ. ಹೌದು, ಕೇಸ್ ಬಿದ್ದಿದ್ರೆ ಹೇಳಿ, ಆದರೆ ಗಾಡಿ ನಂಬರೆಲ್ಲ ಹೇಳ್ಬೇಡಿ. ನೋಡೋಣ ಬಿದ್ದಿದೆಯಾ ಅಥವಾ ವರ್ಕಿಂಗ್ ಪೊಸಿಷನಲ್ಲಿ ಇದೆಯಾ ಗಾಡಿ ಅನ್ನೋದು ನೋಡುವ. ಅನ್ನ 2 ತಿಂಗಳು ಇಲ್ಲೇ ಓಡಿಸಿದ್ದಾನೆ, ಇಲ್ಲೇ ಕೆಲಸ ಮಾಡಿಕೊಂಡು. ಬಟ್ ಇಲ್ಲೇ ಪಕ್ಕದಲ್ಲ ಅಂತ ಹೇಳ್ಬಿಟ್ಟು ಹೆಲ್ಮೆಟ್ ಎಲ್ಲ ಹಾಕಿಲ್ಲಂತೆ. ಒಂದು ಕೇಸು ಬಿದ್ದಿಲ್ಲ. ಇವನ ಅದೃಷ್ಟ ಅಂತ ಹೇಳ್ಬೋದು, ಇಲ್ಲ ವರ್ಕ್ ಆಗ್ತಿಲ್ಲ ಅಂತ ಹೇಳ್ಬೋದು. ನಿಮ್ಗೇನಾದರೂ ಬಿದ್ದಿದ್ರೆ ಹೇಳಿ ನೋಡು. ಸಿಗ್ನಲ್ ಬಿತ್ತು. ಇನ್ನೂ ಎಷ್ಟು ದೂರ ಇದೆ ಬ್ರೋಸ್? 2 ಕಿಲೋಮೀಟರ್ ಅಂದರೆ ಎಷ್ಟು ಕಿಲೋಮೀಟರ್ ಇದೆ ಅಂತ ಗೊತ್ತಿಲ್ಲ. ಇನ್ನೇನು ಅಲ್ಲಿಗೆ ಹೋದ್ಮೇಲೆ ಆ ಗಾಡೀಲಿ ಹತ್ತಿದ ಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ಇನ್ನು ಒಂದು ಸಾಂಗ್ ಹಾಕೊಂಡು ವೈಬ್ ಆಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನೋಡಿ, ಇದು ಎಲೆಕ್ಟ್ರಾನಿಸಿಟಿನೇ, ಬಟ್ ಇಲ್ಲಿದೆ ರೋಡ್ಗಳು ನೋಡಿ ಹಿಂಗೆ. ಇಲ್ಲಿ ನೋಡ್ತಿದ್ರೆ ನಮ್ಮ ತಿಲಕ್ ನಗರ್ ನೆನಪಾಗ್ತೈತೆ. ಸೊ ಹಂಗೆ ಇದೆ ಸೇಮ್ ಡಿಟ್ಟು. ಇಲ್ಲಿ ನೋಡ್ತಾರ ರೋಡು ಹೋಲ್ಸು ಏನೋ ಅಂತಾರಲ್ಲ, ಹಳ್ಳ ಗಳ್ಳ ಏನೇನೋ ಹಾಕಿಟ್ಟವ್ರೆ. ಬಟ್ ಅಲ್ಲಿ ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿಲ್ಲ. ಹಾಂ, ಎಲ್ಲ ಆಗಿಟ್ಟಿದ್ದಾರೆ, ರೋಡ್ ಚೆನ್ನಾಗಿ ಹಾಕಿಟ್ಟಿಲ್ಲ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನನ್ನ ಮಾತನ್ನ ಈಸ್ಕೊಡಪ್ಪ. ಬರ್ಬೇಕಾದ್ರೆ ನಮ್ಮ ಹುಡುಗ ಶಾರ್ಟ್ ಇಸ್ಕೊಡ್ತಾನೆ, ತಿನ್ಕೊಂಡೋಗನೆ. ಸುಮ್ಮನೆ ಹೇಳ್ತೀವಿ ಇವಾಗೆಲ್ಲ, ಇಲ್ಲ ಬಿಡಿ. ಸೊ ಇದು ನನ್ನ ಮಾತಿನಲ್ಲಿ ಆಯ್ತು ಅನ್ನೋದು ಬರ್ಬೇಕಾದ್ರೆ ಹೇಳ್ತೀನಿ. ಇವಾಗ ಹತ್ರ ಬಂದ್ವಿ ಅಂತ ಅನ್ಸುತ್ತೆ. ಆ ಗಾಡಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇವತ್ತು ಏನಾಯ್ತು ಅನ್ನೋದು ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಇವಾಗ ಹೋಗೋಣ ಅಲ್ಲಿಗೆ. ಇನ್ನು ಎಷ್ಟು ದೂರ ಇದೆ ಬ್ರೋ? 2 ಕಿಲೋಮೀಟರ್ ನೋಡಿ. IT ಕಂಪ್ನಿಗಳೆಲ್ಲ ದಾಟ್ಕೊಂಡು ಬಂದಾಯ್ತು. ಇನ್ನು ತಿಲಕ್ನಾಥ್ ಕೂಡ ದಾಟಂಗಿದ್ದೀವಿ. ಇನ್ನು 2 ಕಿಲೋಮೀಟರ್ ಅಂತೆ. ಇದು ಕ್ಯಾಮ್ರಾ ಅವ್ರ ಕಡೆ ತಿರ್ಸಿದ್ರೆ ಏನು ಕುಚ್ಚನೆ. ಕ್ಯಾಮ್ರಾ ತಿರ್ಸಿದ್ರೆ ಯಾರ್ದು ಅಂಗಡಿ ಅನ್ಕೊಂಡ್ರೆ ಏನು ಬೇಕಾದ್ರೂ ಮಾಡ್ಬೋದಲ್ಲ, ಮಾಡ್ತೀವಿ. ತರಕಾರಿ ಅಂತಿಲ್ಲ, ಒಟ್ಟಿನಲ್ಲಿ ಅಂಗಡಿ ಇರೋ ಆಸೆ ಅಂತ. ಯಾ ಸೇಲ್ ಮಾಡಬೇಕು ಸರ್. ಅದು ಲೈಸೆನ್ಸ್ ಯಾವ್ದು? ಹಾಂ, ಲೈಸೆನ್ಸ್ ಗೌರ್ಮೆಂಟಿಂದ ಪರ್ಮಿಷನ್ ತಗೊಳ್ಳೋದಕ್ಕೆ 3 crore. ನಮ್ಮ ಟೀಚರ್ ಏನೋ ಹೇಳ್ತಿದ್ರು, ಲೀಗಲ್ ಆಗಿ ಗೌರ್ಮೆಂಟ್ ಕಡೆಯಿಂದ ಪರ್ಮಿಷನ್ ತೊಗೊಂಡು ಮಾಡಬೇಕಂದ್ರೆ 3 ಕೋಟಿ ಏನೋ ಕೊಡ್ಬೇಕಂತಪ್ಪ. ನನ್ನ ಟೀಚರ್ ಹೇಳ್ತಾಯಿದ್ರು. ನಾನೇ ಕೇಳಿ ಶಾಕಿ ಆಗಿಬಿಟ್ಟೆ. ಪರ್ಮಿಷನ್ಗೆ 3 crore ಅಂತ. ರೆಸ್ಟೋರೆಂಟು, ಬಾರು ಈ ಥರ ಇಡಬೇಕಂತಂದರೆ ಎಲ್ಲವ್ರೆ ಇವರೇನಾ? ಬಂದ್ವಿ ಏರಿಯಾ ಆಮೇಲೆ ಕಂಟಿನ್ಯೂ ಮಾಡ್ತೀವಿ. A few moments later. ಗಾಡಿ ಬಂದ್ಬಿಟ್ಟಿದ್ದೀವಿ. ಈ ಗಾಡಿಗೆ ಏದಾಚು ಬೇರೆಲ್ಗ? ಸರಿ ನೋಡಿ, ಅದು ಡಿಜಿಟಲ್ ಮೀಟ್ರ್, ಇದು ಅನಲಾಗ್ ಮೀಟರ್. ಸ್ಪೀಡ್ ಎಷ್ಟು ಹೋಗ್ತಿದೆ ಅಂತ ಅನ್ನಾರು ಹೇಳ್ತಾರೆ. ಇದರಲ್ಲಿ ಸ್ಪೀಕರ್ ಬಾಕ್ಸ್ ಇದೆ. ಅದೇನೋ ಸೊನ್ನ ಬೇರೆ ಸಬ್ಬೂಫರ್ ಅನ್ನೋದು ಈ ಸ್ಪೀಕರ್ ಬಾಕ್ಸ್ ಇದೆ. ಇಲ್ಲಿ ಲೈಟ್ ಆನ್ ಮಾಡ್ತೀನಿ ನೋಡಿ. ನಮ್ಮ ಜೊತೆಗೆ ಇನ್ನೊಬ್ರು ಬರ್ತಿದ್ದಾರೆ. ಅವ್ರ ವಿಡಿಯೋದಲ್ಲಿ ಬರೋದಕ್ಕೆ ಇಷ್ಟಪಡ್ತಾ ಇಲ್ಲ. ಸೊ ಅದಕ್ಕೆ ತೋರ್ಸೋದು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಇಲ್ಲಿ ನೋಡಿ, ಬಟ್ ಇದರ ಲೈಟಿಂಗ್ಸ್ ಎಫೆಕ್ಟ್ ಇಲ್ಲ. ಗಾಡಿ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೆಲ್ಲ ನಾನು ಈಚೆ ಹೋದ್ಮೇಲೆ ಗಾಡಿ ಎಲ್ಲ ತೋರಿಸ್ತೀನಿ. ಆದರೆ ನಾವು ಒಂದ್ಸಲ ಓಡಿಸೋಣ. ಬೇರೆ ಏನಾರು ಹೇಳ್ಬೇಕಾ? ಈಗ ಟೈಮ್ ಇದ್ರಲ್ಲಿ ನೋಡ್ತಿದ್ದೀರಾ ನೋಡಿ, 8:33. ಟೈಮ್ ಇಲ್ವಾ? ಹಾಂ, 8:37, 33 ತೋರಿಸ್ತಾ ಇದೆ. ಸೊ ಮತ್ತೆ ನಾವಿವಾಗ ಎಲೆಕ್ಟ್ರಾನಿಸಿಟಿ ಫ್ಲೇವರ್ ಮೇಲೆ ಹೋಗ್ತಿದ್ದೀವಿ. ಮತ್ತೆ ರಿಟರ್ನ್ ಹೋದ್ಮೇಲೆ ನಿಮಗೆಲ್ಲ ಹೇಳ್ತೀನಿ. ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ, ಸೊ ಅದಕ್ಕೆ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬಂದಿದೆ ಇಲ್ಲಿ ಸೆಲ್ಫ್ ಕ್ಯಾಮ್ರಾ ರೆಕಾರ್ಡ್ ಮಾಡ್ಕೋಬೇಕು. ಸೊ ಅದಕ್ಕೆ ಏನೋ ಉಮೇಶ ಇದು ಹೊಸದು ನಿಮಗೆ ಸ್ಟೈಲು ಅಂತ ಅನ್ಕೊಂತ ಇದ್ರೆ, ತುಂಬ ದಿನ ಆಯಿತು ಈ ವಿಡಿಯೋ ಶೂಟ್ ಮಾಡಿ. ನಾನು ಇವಾಗ ನೋಡ್ತಿದ್ರಲ್ಲ ವೀಡಿಯೋನ, ತುಂಬ ದಿನ ಆಯಿತು. ಯಾಕೆ ಎಡಿಟ್ ಮಾಡೋದಕ್ಕೆ ಲೇಟ್ ಆಯಿತಾ, ಇಲ್ಲ ವೀಡಿಯೋ ಮಾಡೋದಕ್ಕೆ ಲೇಟ್ ಆಯಿತಾ, ಬೇರೆ ಏನಾದ್ರು ಪ್ರಾಬ್ಲಮ್ ಆಯಿತಾ ಅಂತ ಕೇಳಿದ್ರೆ, ಎಲ್ಲನೂ ಆಲ್ಮೋಸ್ಟ್ ಒಂದೊಂದಿಗೆ ಬರ್ತೈತೆ. ಬಟ್ ಏನಾಗಿತ್ತು ಅಂತಂತಂದರೆ, ಮುಖ್ಯವಾಗಿ ನನಗೆ ಕಾಲೇಜಿನಲ್ಲಿ ಸ್ವಲ್ಪ ಕೆಲಸ ಇತ್ತು, ಇಂಟರ್ವ್ಯೂಗೆ ಹೋಗಬೇಕಿತ್ತು. ಇದೆಲ್ಲ ಸ್ವಲ್ಪ ನನಗೆ ಮೈಂಡ್ ಡಿಸ್ಟರ್ಬೆನ್ಸ್ ಇತ್ತು. ನನ್ನ ಮೈಂಡ್ ಹೆಂಗೆ ಅಂತಂತಂದರೆ, ಒಂದು ಕೆಲಸ ಮಾಡಬೇಕಾದ್ರೆ ಅದ್ರ ಮೇಲೇ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತದೆ. ಇನ್ನೊಂದು ಕಡೆ ಮಾಡಬೇಕು ಅಂತಂದರೆ ಒಂದು ರೀತಿಯಲ್ಲಿ ಅದು ಸರಿಯಾಗಿ ಮಾಡೋದಕ್ಕಾಗಲ್ಲ, ಇದು ಸರಿಯಾಗಿ ಮಾಡೋಕ್ಕಾಗಿಲ್ಲ. ಆ ಥರ ಆಗ್ಬಿಟ್ಟಿತ್ತು. ಅದಕ್ಕೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಅಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ದೆ. ಮತ್ತೆ ಕಂಟಿನ್ಯೂ ಮಾಡೋದಕ್ಕೆ ಹೋಗಿಲ್ಲ. ಅದು ಪ್ರಭಾವನೇ ಇದೆಲ್ಲ. ಸೊ ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಇದೆಲ್ಲ ಶೇವಿಂಗ್ ಮಾಡಿಸಿರಿ ಅಂತಂದರು. ಸರಿ ಬಿಡಿ, ಮಾಡ್ಸೋಣ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಬೇಗ ಎದ್ದು ಬೇಗ ಫಾಸ್ಟಾಗಿ ಮಾಡಬೇಕಾದ್ರೆ ಈ ಥರ ಆಯಿತು. ಇದಲ್ಲ, ಇದು ಏನಾಯಿತು ಅಂತಂತಂದರೆ, ಅದು ಟ್ರಿಮ್ಮರ್ದು ದಪ್ಪ ಇರುತ್ತೆ, 0.1 ಪಾಯಿಂಟ್ ಅನಿಸುತ್ತೆ. ಸೊ ಆ ಪಾಯಿಂಟ್ದು ನಾನು ದಪ್ಪ ಇದೆಯಲ್ಲ ಬಿಡು, ಅದು ಲೈಟಾಗಿ ಕಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿತ್ತು ಮೀಸೆ. ನೀವು ನೋಡಿದ್ರಲ್ಲ ವಿಡಿಯೋನಲ್ಲಿ ಆ ಥರ ಲೈಟಾಗಿ ಇಲ್ಲ, ಸ್ವಲ್ಪ ಜಾಸ್ತಿ ಇದೆಯಲ್ಲ ಅಂತ ತೆಗೆಯೋಣ ಅಂತ ಹೋದೆ. ಹಂಗೆ ಡಮಾರ್ ಅಂತ ಹೋಗ್ಬಿಡ್ತು. ಇಲ್ಲೇ ಫಸ್ಟು ಲೈಟ್ ಸೈ ಅಂತ ಹೋಗ್ಬಿಡ್ತು. ಸರಿ ಆಯ್ತು ಬಿಡಿ, ಇದನ್ನೆಲ್ಲ ಮೇಂಟೈನ್ ಮಾಡ್ಬೇಕಂತ ಹೇಳ್ಬಿಟ್ಟು ಅದೇ ಲೈಟಾಗಿ ಮೇಂಟೈನ್ ಮಾಡಿ, ಇನ್ನೂ ಅಸಹ್ಯ ಕಾಣುತ್ತೆ ಅಂತ ಹೇಳ್ಬಿಟ್ಟು ಸರಿ ಅಂತ ಮೇಲೆ ಮಾಡಿಬಿಟ್ಟು ಕಾಣ್ತಾ ಇದ್ದೀನಿ. ಸೊ ಈ ಲುಕ್ ನಿಜವಾಗ್ಲೂ ಚೆನ್ನಾಗಿರೋ ಅಂತ ಗೊತ್ತು, ಬಟ್ ಅಡ್ಜಸ್ಟ್ ಮಾಡ್ಕೊಂಡು ಏನು ಮಾಡೋಕ್ಕಾಗಿಲ್ಲ.
ವಿಡಿಯೋನಲ್ಲಿ ಕೆಲವು ವಿಷಯಗಳನ್ನ ಹೇಳ್ತೀನಿ ಅಂತ ಹೇಳಿದ್ದೆ, ಬಟ್ ಬರಬೇಕಾದ್ರೆ ವೀಡಿಯೋನಲ್ಲಿ ಹೇಳಬೇಕಾಗಿರೋ ಸಂದರ್ಭ ಸಿಕ್ಕಿಲ್ಲ ನನಗೆ. ಯಾಕಂದರೆ ನಮ್ಮ ಜೊತೆ ಇನ್ನೊಬ್ರು ಹೊಸರು ಬಂದಿದ್ದರು. ಇದು 3ನೇ ತಾರೀಕು ಬರಬೇಕಾಗಿದ್ದಂಥ ವೀಡಿಯೋ ಇವತ್ತು ಬರ್ತಿದೆ ಅಂತ ಬೇಜಾರಾಗ್ಬಿಡಿ. ನಿಜ ಹೇಳ್ಬಿಡ್ಬೇಕು, ನನಗೇನಿದ್ರು ನಿಮ್ಮ ಹತ್ರ ಮುಚ್ಚುಮರೆ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ. 3ನೇ ತಾರೀಕು ಬರಬೇಕಾಗಿದ್ದಂಥ ವೀಡಿಯೋ ಅದು 3ನೇ ತಾರೀಕು 4ನೇ ತಾರೀಕು, ಇವತ್ತು ಹತ್ರ 10ನೇ ತಾರೀಕು ನಡೀತಿದೆ. ಇವತ್ತು ಈ ವಿಡಿಯೋ ನೋಡ್ತಿದ್ದೀರಾ, ಬೇಜಾರಾಗ್ಬಿಡಿ. ನನಗೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಂದರೆ ಅಷ್ಟೇ. ಸೊ ಅದೆಲ್ಲ ಇನ್ನೊಂದು ವೀಡಿಯೋನಲ್ಲಿ ನಾಳೆ ಕೊಡ್ತೀನಿ, ಅದೇನೇ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೇಮ್ ಇದೇ ಶರ್ಟಲ್ಲೇ ಇರುತ್ತೆ, ಬೇಜಾರೇನಾಗ್ಬಿಡಿ. ಸೊ ಅವತ್ತೇನಾಯಿತು ಅಂತಂತಂದರೆ, ನಾನು ಹೇಳಿದ್ನಲ್ಲ ಹೋಗಬೇಕಾದ್ರೆ ಇವತ್ತೇನಾಯಿತು 180 ರೂಪೀಸ್ ಏನೋ ಲಾಸ್ ಆಯಿತು ಅಂತ ಹೇಳ್ಬಿಟ್ಟು ಕಾರ್ತಿಕ್ ಎಲ್ಲ ಏನು ಹೇಳ್ತಿದ್ದ ಅಂತ ಹೇಳ್ಬಿಟ್ಟು ನಿಮ್ಗೆ ಡೌಟ್ ಇರ್ಬೋದು. ಸೊ ಏನಾಯಿತು ಅಂತಂದರೆ, ನಾವೆಲ್ಲ ಕ್ರಿಕೆಟ್ ಆಡೋಕೆ ಹೋಗಿದ್ವಿ. ಅದರಲ್ಲಿ ಬೆಟ್ಟಿಂಗ್ಸ್ನಲ್ಲಿ ನಾವು ಹತ್ರ 250 ರೂಪೀಸ್ ಲಾಸ್ ಮಾಡ್ಕೊಂಡ್ವಿ. ಅದರಲ್ಲಿ 100 ರೂಪೀಸು ಸಮಥಿಂಗ್ ಏನೋ ಇವನು ಪೇ ಮಾಡ್ದೆ, ಇನ್ನು ಉಳಿದಿದ್ದು ಅದೇ ಪೇ ಮಾಡಿದೆ. ಅದರಲ್ಲಿ ನಂದು ಸ್ವಲ್ಪ ಭಾಗ ಕೊಟ್ಟಿದ್ದೆ. ಲಾಸ್ಟ್ ಟೈಮ್ ನಾನು ಸೋತಿರ್ಬೇಕಾದ್ರೆ ಹತ್ರ ಒಂದು 60% 70% ನಾನು ಪೇ ಮಾಡಿದ್ದೆ. ಸೊ ಈ ಸಲ ಅವ್ರು ಪೇ ಮಾಡಿದ್ದಾರೆ 50-50 ಆ ಥರ. ನಂದರಲ್ಲೂ ಕಾಂಟ್ರಿಬ್ಯೂಷನ್ ಇದೆ. ಸೊ ಅದೇ ಮ್ಯಾಚ್ ಲಾಸ್ ಆಗಿ ಅಮೌಂಟ್ ಎಲ್ಲ ಲಾಸ್ ಆಗಿತ್ತು. ಅದಕ್ಕೆ ನಾನು ಏನಾದ್ರು ಕೊಡಿಸು ಅಂತ ಹೇಳಿದ್ರೆ, ಆಲ್ರೆಡಿ ಲಾಸ್ ಆಗೈತೆ ನಿನ್ನಿಂದ, ಕೊಡ್ಸೋದಕ್ಕಾಗಲ್ಲ ಒಲೆ ಅಂತ ಹೇಳ್ತಿದ್ದ. ಸೊ ಅದೇ ನಡೀತಾ ಇತ್ತು. ಮತ್ತು ಇನ್ನೊಂದು ವಿಷಯ ಏನಂತಂದರೆ, ಬರಬೇಕಾದ್ರೆ ಯಾಕೋ ವೀಡಿಯೋ ಮಾಡಿಲ್ಲ, ಗಾಡಿ ಎಲ್ಲ ನೋಡಬೇಕಂತ ಒಂದು ಕಾತರವಾಗಿದ್ವಲ್ಲ ಅಂತ ಏನಾದರೂ ಇದ್ದರೆ ದಯಮಾಡಿ ಕ್ಷಮಿಸ್ಬಿಡಿ. ನಾವು ಅದು ಮೀಟ್ರ್ ಮಾತ್ರ ತೋರಿಸಿದ್ದೆ ಅಷ್ಟೇ. ಮತ್ತು ಬರೀ ಫುಲ್ ಕತ್ಲಾಗ್ಬಿಟ್ಟಿತ್ತು, ಟೈಮ್ ಕೂಡ ಆಗಿಬಿಟ್ಟಿತ್ತು. ಅದ್ರ ಜೊತೆಗೆ ನಮ್ಮ ಜಾಕ್ ಆಫ್ ಕನ್ನಡ ಅವರು ಬಂದಿದ್ದರು. ಅವರು ಸ್ವಲ್ಪ ಗಾಡಿ ನೋಡಿಕೊಂಡು ಹಂಗೆ ಸ್ಪೀಕರ್ ಬಾಕ್ಸ್ ಬೇರೆ ಆಯಿತಾ, ಹಾಡು ಕೇಳಿಸ್ಕೊಂಡು ಹಂಗೆ ಸಮಯ ಕಳೆದೋಯ್ತು. ಮತ್ತು ಬಿಡು ಈ ಬೆಳಗ್ಗೆ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ ಆ ಗಾಡಿನ ಮಾತ್ರ. ಅವಾಗೂ ಏನು ಮಾಡೈತೆ ಅಂತಂದರೆ, ಅವನು ಕೆಲಸಕ್ಕೆ ಹೋಗಿದ್ದ ಕೋಳಿ, ಅದೇ ಹೇಳಿದ್ನಲ್ಲ ಬಾಡಿಗೆ ಇದೆ ಅದಕ್ಕೆ ಬಂದಿರೋದು ಗಾಡಿ ಅಂತೇಳ್ಬಿಟ್ಟು. ಸೊ ಅದಕ್ಕೆ ಬೇರೆ ಹೋಗ್ಬಿಟ್ಟಿದ್ನ. ನಂದು ಬೇರೆ ಎಕ್ಸಾಮ್ಸ್ ಇತ್ತು ಆ ಟೈಮಲ್ಲಿ, 3ನೇ ತಾರೀಕು ನೋಡ್ಬೇಕಾದ್ರೆ ನನ್ನ ಲಾಸ್ಟ್ ಒಂದು ಎಕ್ಸಾಮ್ ಇತ್ತು. ಸೊ ಅದರಿಂದ ನಾನು ವೀಡಿಯೋ ಮಾಡೋದಕ್ಕೂ ಆಗಿಲ್ಲ. ಅವ್ನು ಹಂಗೆ ಗಾಡಿ ತೊಗೊಂಬಂದು ನಿಲ್ಲಿಸ್ಬಿಟ್ಟಿದ್ದು, ಮತ್ತು ಅದನ್ನು ನೆಕ್ಸ್ಟ್ ಡೇನೇ ತೊಗೊಂಡೋಗ್ಬಿಟ್ಟ. ನನಗೆ ಅವಾಗ ಟೈಮ್ ಕೂಡ ಸಿಕ್ಕಿಲ್ಲ. ಸೊ ಬೇಜಾರಾಗ್ಬಿಡಿ. ನಿಜವಾಗ್ಲೂ ನಾನು ಈ ವಿಡಿಯೋನ ಫುಲ್ಫಿಲ್ ಆಗಿಲ್ಲ ಅಂತ ನನಗೆ ಬೇಜಾರಾಗಿದೆ. ನೀವು ನೋಡ್ತಿದ್ರೆ ನಿಮಗೂ ಬೇಜಾರಾಗಿರುತ್ತೆ ಅಂದ್ಕೊಳ್ತೀನಿ. ಈ ಥರ ತಪ್ಪುಗಳು ಮಾಡಲ್ಲ ಅಂತ ಹೇಳ್ತಾ ಈ ವಿಡಿಯೋನಿಗೆ ಮುಗಿಸ್ಕೊತೀನಿ. ಬೇರೆ ವಿಷಯಗಳಿದ್ರೆ ಅಷ್ಟೇ. ಬಟ್ ಏನು ಸಮಥಿಂಗ್ ನಡೀತಿದೆ, ವೀಡಿಯೋಸ್ ಏನೋ 100 ಔಟ್ ಆಫ್ 100 ವೀಡಿಯೋಸ್ ಬಿಡ್ತೀನಿ ಅಂತ ಹೇಳ್ತಿದ್ದ. ಏನಾಯಿತು ಅನ್ನೋದನ್ನೆಲ್ಲ ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ತೀನಿ. ಇವಾಗ ಈ ವಿಡಿಯೋನಿಗೆ ಮುಗಿಸ್ಕೊತೀನಿ ಅಂತ ಹೇಳ್ತಾ, ಸಿ ಯು ಟೇಕರ್ ಇನ್ ದ ನೆಕ್ಸ್ಟ್ ವೀಡಿಯೋ. ಬಾಯ್.